Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಇನ್ನು ಹೆಚ್ಚುವರಿ ಡಿಸಿಎಂ ಹುದ್ದೆಯ ಜಟಾಪಟಿ ಈಗ ಸಿಎಂ ಬದಲಾವಣೆಯ ಕೂಗು ಎಬ್ಬಿಸುವಂತೆ ಮಾಡಿದೆ. ಅದರಲ್ಲೂ ನಿನ್ನೆ ಒಕ್ಕಲಿಗ ಸ್ವಾಮೀಜಿಯೊಬ್ಬರು ಸಿದ್ದರಾಮಯ್ಯನವರ ಎದುರಿನಲ್ಲೇ ಡಿಸಿಎಂ ಡಿಕೆಯನ್ನ ಸಿಎಂ ಮಾಡಿ ಅವರಿಗೆ ಅಧಿಕಾರ ಬಿಟ್ಕೊಡಿ ಅಂತ ಹೇಳ್ತಾ ಇದ್ದ ಹಾಗೆ ಈಗ ಲಿಂಗಾಯತ ಸ್ವಾಮೀಜಿಗಳು ಅಖಾಡಕ್ಕಿಳಿದಿದ್ದಾರೆ. ಇದೀಗ ಒಕ್ಕಲಿಗ ವರ್ಸಸ್ ಲಿಂಗಾಯತ ಅನ್ನೋ ಕದನ ಶುರುವಾಗಿದೆ. ಒಕ್ಕಲಿಗ ಸಿಎಂ ಆಗ್ಲಿ ವರ್ಸಸ್ ಲಿಂಗಾಯತ ಸಿಎಂ ಆಗ್ಲಿ ಕದನ. ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ, ವೀರಶೈವ ಲಿಂಗಾಯತ ಹೆಚ್ಚಿನ ಆದ್ಯತೆಯನ್ನ ಕಲ್ಪಿಸಿಕೊಡಬೇಕು. ಸಿಎಂ ಕುರ್ಚಿ ಜಟಾಪಟಿಗೆ ತಿರುಗಿದ ಹೆಚ್ಚುವರಿ ಡಿಸಿಎಂ ಫೈಟ್. ಇದು ನಾವು ಡೆಮಾಕ್ರಸಿಯಲ್ಲಿ ಇರೋದು ಅಲ್ವಾ? ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರ ಆ ತರ ಅಲ್ವಾ? ಇದೆಲ್ಲ ಹೇಳ್ಕೊಟ್ಟು ಮಾಡಿಸಿರೋದು ಎಂದ ಸಿಎಂ. ಯಾರೋ ಹೇಳ್ಕೊಟ್ಟು ಮಾಡಿಸಿರೋದು, ಇದು ಸಿಎಂ ಸಿದ್ದರಾಮಯ್ಯನವರೇ ಆಡಿದ ಮಾತು. ಸಿದ್ದರಾಮಯ್ಯನವರು ಈ ಮಾತು ಹೇಳೋಕೆ ಕಾರಣ ನಿನ್ನೆ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಚಂದ್ರಶೇಖರ ಶ್ರೀ ಹೇಳಿದ ಮಾತು. ಯಾಕೆಂದ್ರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೆ ಇದ್ರೆ ಆಗೋದಿಲ್ಲ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಹೀಗೆ ತುಂಬಿದ ವೇದಿಕೆಯಲ್ಲೇ ಒಕ್ಕಲಿಗ ಸ್ವಾಮೀಜಿ ಡಿಸಿಎಂ ಡಿಕೆ ಅವರನ್ನ ಸಿಎಂ ಮಾಡಬೇಕು, ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ಬೇಕು ಅಂದಿದ್ರು. ಈ ಬಗ್ಗೆ ಇವತ್ತು ದೆಹಲಿ ಕರ್ನಾಟಕ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಲಿಫ್ಟ್ ಹತ್ತುತ್ತಾ ಇದ್ದಾಗ ವಿಷಯ ಪ್ರಸ್ತಾಪ ಆಗಿದೆ. ಈ ವೇಳೆ ಸಿದ್ದರಾಮಯ್ಯ ಯಾರೋ ಹೇಳ್ಕೊಟ್ ಮಾಡಿಸಿರೋದು ಅಂದಿದ್ದಾರೆ. ಎದುರಿನಲ್ಲೇ ಇದ್ದ ಪರಮೇಶ್ವರ್ ಹೌದೌದು ಅಂತ ತಲೆ ತೂಗಿದ್ದಾರೆ. ಒಕ್ಕಲಿಗ ಆಯ್ತು, ಇದೀಗ ಲಿಂಗಾಯತ ಸಿಎಂಗೂ ಬೇಡಿಕೆ. ಅದ್ಯಾವಾಗ ಖುದ್ದು ಒಕ್ಕಲಿಗ ಶ್ರೀಗಳೇ ತಮ್ಮ ಸಮುದಾಯದ ನಾಯಕನ ಪರ ಬ್ಯಾಟ್ ಬೀಸ್ತಾ ಇದ್ರೆ, ಇವತ್ತು ಇದೀಗ ಲಿಂಗಾಯತ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾಡೋದಾದ್ರೆ ವೀರಶೈವ ಲಿಂಗಾಯತರಿಗೆ ಕೊಡಿ ಅಂತ ಶ್ರೀಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಬೇಡಿಕೆ ಇಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನ ಕಲ್ಪಿಸಿಕೊಡಬೇಕು. ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪರಿಣಮಿಸಿರುವಂತಹದ್ದು ಸರ್ವರಿಗೂ ತಿಳಿದಿರುವಂತಹ ಸಂಗತಿ. ಈ ಸಮುದಾಯಕ್ಕೆ ನ್ಯಾಯ ದೊರಕಬೇಕು ಅಂದರೆ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತಗಳು ಕಾಂಗ್ರೆಸ್ ಕೈ ಹಿಡಿದಿರೋದನ್ನ ಆಧಾರವಾಗಿಟ್ಕೊಂಡು ಶ್ರೀಗಳು ಸಿಎಂ ಸ್ಥಾನ ಲಿಂಗಾಯತರಿಗೆ ಕೊಡ್ಲಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಯಾರೆಲ್ಲ ಲಿಂಗಾಯತ ನಾಯಕರಿದ್ದಾರೆ ಅಂತ ಪಟ್ಟಿಯನ್ನು ಶ್ರೀಗಳು ಮುಂದಿಟ್ಟಿದ್ದಾರೆ. ಎಂ.ಬಿ. ಪಾಟೀಲ್ರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಎಸ್ ಮಲ್ಲಿಕಾರ್ಜುನರವರಾಗಿರ್ಬೋದು, ಸಾಕಷ್ಟು ಅನುಭವಿ ರಾಜಕೀಯ ಸಚಿವರಾಗಿರೋಣದರಿಂದ ಇಂಥವರನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬೇಕು. ಇನ್ನು ಹೆಚ್ಚುವರಿ ಡಿಸಿಎಂ ಸ್ಥಾನದ ಬಗ್ಗೆ ಮಾತನಾಡಿರುವ ಸಚಿವ ಕೆ.ಎನ್. ರಾಜಣ್ಣ ಅದರಲ್ಲಿ ತಪ್ಪೇನಿದೆ ಅಂತಿದ್ದಾರೆ. ಡಿಸಿಎಂ ವಿಚಾರ ಏನಲ್ಲಿ ತಪ್ಪೇನಪ್ಪ ಇದೆ ಕೇಳಿದ್ರೆ ತಪ್ಪೇನಿಲ್ಲ. ನಾವೇನು ಅಂತಿಮವಾಗಿ ನಿರ್ಣಯ ಮಾಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು. ನಾವು ಕೇಳ್ದೇನೆ ಇದ್ರೆ ಅವ್ರ ಗಮನಕ್ಕೆ ಏನು ಹೋಗ್ತದೆ? ನಾವು ಕೇಳಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ನವರು ಏನು ನಿರ್ಣಯ ತಗೊಳ್ತಾರೋ ಆ ನಿರ್ಣಯ ಎಲ್ಲರ ಮೇಲೂ ಕೂಡ ಅದು ಬೈಂಡಿಂಗ್ ಇರ್ತದೆ. ಡಿ.ಕೆ. ಸುರೇಶ್ ಸೋಲಿಸಿದ್ದು ಸಿದ್ದರಾಮಯ್ಯ ಎಂದ ಆರ್ ಅಶೋಕ್. ಸಿಎಂ ಎಕ್ಸ್ಪೈರಿ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋಲಿಸಿದ್ದು ಸಿದ್ದರಾಮಯ್ಯನವರು ಹೇಗೆ ಪರಮೇಶ್ವರನ್ನ ಸೋಲಿಸಿದ್ರು. ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವ್ರಿಗೆ, ದಿನನಿತ್ಯ ಮುಖ್ಯಮಂತ್ರಿ ಮಾಡುವಂತ, ಅದಕ್ಕೆ ಅವ್ರ ತಮ್ಮನ್ನೇ ಸೋಲಿಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪತೈತೆ ಅಂತೇಳಿ ಅವ್ರ ತಮ್ಮನ್ನ ಸೋತೋದು. ಹೀಗೆ ಕೈ ಮನೆಯ ಜಟಾಪಟಿ ಬೇರೆ ಬೇರೆ ಸ್ವರೂಪಕ್ಕೆ ತಿರುಗಿದೆ. ನಿನ್ನೆ ಒಕ್ಕಲಿಗ ಸ್ವಾಮೀಜಿ, ಇವತ್ತು ಲಿಂಗಾಯತ ಸ್ವಾಮೀಜಿ.
ನಾಳೆ ಯಾವ ಸ್ವಾಮೀಜಿ ಬರ್ತಾರೆ ಕಾದು ನೋಡ್ಬೇಕಿದೆ. ದೆಹಲಿಯಿಂದ ಹರೀಶ್, ಬೆಳಗಾವಿಯಿಂದ ಸಹದೇವ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.